ಹಲೋ ಎವ್ರಿವನ್, ವೆಲ್ಕಮ್ ಟು ಲಕ್ಷ ಕುಕಿಂಗ್ ಚಾನಲ್. ನಾನಿವತ್ತು ನಿಮಗೆ ಆಲೂ ಪರೋಟ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಇಲ್ಲ ಸಂಜೆ ಸ್ನ್ಯಾಕ್ಸ್ ಆಗಿ ಕೂಡ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಹಾಗೆ ಇದನ್ನು ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಟಿಫಿನ್ ಬಾಕ್ಸಿಗೆ ಈ ರೀತಿಯಾಗಿ ರೆಡಿ ಮಾಡಿಕೊಟ್ರೆ ಆರಾಮಾಗಿ ತಿಂದ್ಕೊಂಡು ಬರ್ತಾರೆ. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಲಾಸ್ಯ ಕುಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಇದಕ್ಕೆ ನಾನು 1/4 ಟೀ ಸ್ಪೂನಷ್ಟು ಉಪ್ಪು ಹಾಗೆ 1/4 ಟೀ ಸ್ಪೂನಷ್ಟು ಅರಿಶಿಣವನ್ನು ಸೇರಿಸ್ಕೊಂಡು ಅದನ್ನು ಕಲಿಸ್ಕೊತೀನಿ. ಹಿಟ್ಟನ್ನು ಚೆನ್ನಾಗಿ ನೀರು ಹಾಕಿ ಕಲಿಸ್ಕೊಂಡ್ಬಿಟ್ಟು ಅದಕ್ಕೆ ಎಣ್ಣೆಯನ್ನು ಸವರಿ ಒಂದು 5 ನಿಮಿಷ ಹಾಗೆ ಬಿಡ್ತೀನಿ. ನೆಕ್ಸ್ಟ್ ನಾನಿಲ್ಲಿ 4 ಆಲೂಗಡ್ಡೆಯನ್ನು ಕೂಡ ನೋಡಿ ಈ ರೀತಿ ಕುಕ್ಕರಲ್ಲಿ ವಿಸಿಲ್ ಹೊಡಿಸಿ 2-3 ವಿಸಿಲ್ ಹೊಡಿಸಿದರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಈ ರೀತಿ ವಿಸಿಲ್ ಹೊಡಿಸಿದ ನಂತರ ಅದನ್ನು ತಣ್ಣಗಾದ್ಮೇಲೆ ಸಿಪ್ಪೆಯನ್ನು ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಕೊಳ್ತೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆ 2 ಹಸಿಮೆಣಸು, 1/4 ಟೀ ಸ್ಪೂನಷ್ಟು ಜಿಂಜರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. 2 ಚಿಕ್ಕದಾಗಿ ಕಟ್ ಮಾಡಿದಂಥ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಹಾಗೆ 1/4 ಟೀ ಸ್ಪೂನಷ್ಟು ಜೀರಿಗೆ ಹಾಗೆ 1/4 ಟೀ ಸ್ಪೂನಷ್ಟು ಅರಿಶಿನ, ಒಂದು ಚಿಟಿಕೆ ಇಂಗನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ 1/4 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಗೆ 1/4 ಟೀ ಸ್ಪೂನಷ್ಟು ಧನಿಯಾ ಪುಡಿಯನ್ನು ಕೂಡ ಈ ರೀತಿಯಾಗಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ, ಫ್ರೈ ಮಾಡ್ತೀನಿ ಸ್ವಲ್ಪ. ನೆಕ್ಸ್ಟ್ ಅದಕ್ಕೆ ಸ್ಮ್ಯಾಶ್ ಮಾಡಿರುವಂತಹ ಪೊಟೊಟೊವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ನೀವು ಫ್ರೈ ಮಾಡಿ ಪರೋಟವನ್ನು ಮಾಡೋದ್ರಿಂದ ರುಚಿ ದುಪ್ಪಟ್ಟಾಗಿರುತ್ತೆ. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ತೀನಿ. 2-3 ನಿಮಿಷ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಲೂ ಪರೋಟ ಮಾಡಲಿಕ್ಕೆ ಆಲೂ ಮಸಾಲೆ ರೆಡಿಯಾಗುತ್ತೆ. ಈ ರೀತಿ ಪಲ್ಯ ಥರ ಮಾಡಿಕೊಂಡು ನೀವು ರೆಡಿ ಮಾಡಿ ಅದನ್ನು ತಣ್ಣಗಾಗೋಗೆ ಬಿಡಬೇಕು. ತಣ್ಣಗಾದ್ಮೇಲೆ ನೋಡಿ ಈ ರೀತಿ ರೌಂಡ್ ಶೇಪಲ್ಲಿ ಲಡ್ಡು ಥರ ಮಾಡಿ ಅದನ್ನು ಒಂದೊಂದಾಗಿ ರೆಡಿ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಎಲ್ಲವನ್ನು ಇದೇ ರೀತಿ ನಾನು ಲಡ್ಡು ಥರ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ರೆಡಿ ಮಾಡಿ ಇಟ್ಕೊಳ್ತೀನಿ. ನೋಡಿ ಈಗ ಎಲ್ಲವೂ ರೆಡಿಯಾಗಿದೆ. ಈಗ ನಾನು ಆವಾಗಲೇ ಕಲಸಿಟ್ಟಿರುವಂಥ ಹಿಟ್ಟನ್ನು ನಾನು ಇನ್ನೊಮ್ಮೆ ಚೆನ್ನಾಗಿ ನಾದಿಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಅದನ್ನು ನಾನೀಗ ಒಂದೊಂದೇ ಉಂಡೆನ ಹಿಟ್ಟಲ್ಲಿ ಅದ್ಬಿಟ್ಟು ಚಪಾತಿ ಥರ ಲಟ್ಟಿಸ್ಕೊಳ್ತೇನೆ. ನೋಡಿ ಈ ರೀತಿಯಾಗಿ ಸ್ವಲ್ಪ ಪುರಿ ಆಕಾರಕ್ಕೆ ಅದನ್ನು ರೌಂಡ್ ಶೇಪಲ್ಲಿ ಮಾಡಿಕೊಳ್ಬೇಕು. ಈ ರೀತಿ ಮಾಡಿ ಆದ ನಂತರ ನಾನು ಅದಕ್ಕೆ ಆಲೂ ಪಲ್ಯವನ್ನು ಮಾಡಿ ರೌಂಡ್ ಮಾಡಿ ಇಟ್ಕೊಂಡಿದ್ದೀನಲ್ವ ಅದನ್ನು ಕೂಡ ನೋಡಿ ಈ ರೀತಿಯಾಗಿ ಮಧ್ಯದಲ್ಲಿ ಇಟ್ಬಿಟ್ಟು ಎಲ್ಲವನ್ನು ಈ ರೀತಿ ಫೋಲ್ಡ್ ಮಾಡಿ ಹಾಕ್ತಾಯಿದ್ದೀನಿ. ತುಂಬ ತೆಳುವಾಗಿ ನೀವು ಪುರಿಯನ್ನು ಲಟ್ಸ್ಕೊಳ್ಬಾರ್ದು, ಸ್ವಲ್ಪ ಗಟ್ಟಿಯಾಗಿ ಇರಬೇಕು, ದಪ್ಪವಾಗಿ ಇರಬೇಕು. ನೋಡಿ ಈ ರೀತಿ ಮೋದಕ ಥರ ಮಾಡಿಬಿಟ್ಟು ಅದನ್ನು ರೌಂಡ್ ಶೇಪಲ್ಲಿ ಒಮ್ಮೆ ಈ ರೀತಿ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಅದನ್ನು ಸ್ವಲ್ಪ ಹಿಟ್ಟನ್ನು ಅದ್ಬಿಟ್ಟು ನಿಧಾನವಾಗಿ ಅದನ್ನು ಲಟ್ಟಿಸ್ಕೊಳ್ಬೇಕು. ಒಮ್ಮೆ ಜೋರಾಗಿ ನೀವು ಪ್ರೆಸ್ ಮಾಡಿ ಲಟ್ಟಿಸಬಾರ್ದು. ಇದರಿಂದ ಏನಾಗುತ್ತೆ ಅಂದರೆ ಅದು ಒಳಗಡೆ ಇರುವ ಮಸಾಲೆ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ನಿಧಾನವಾಗಿ ನೋಡಿ ಈ ರೀತಿಯಾಗಿ ನಿಧಾನವಾಗಿ ನೀವು ಅದನ್ನು ಲಟ್ಟಿಸ್ಕೊಳ್ಬೇಕು. ತುಂಬ ತೆಳ್ಳಗೆ ಲಟ್ಟಿಸ್ಕೊಳ್ಬಾರ್ದು, ಸ್ವಲ್ಪ ದಪ್ಪವಾಗಿ ಇರಬೇಕು ಅದು. ನೋಡಿ ಹೀಗೆ ನಿಧಾನಕ್ಕೆ ತಿರುಗಿಸಿ ಹಿಟ್ಟನ್ನು ಹಾಕ್ತಾ ನೀವು ಅದನ್ನು ನೋಡಿ ಈ ರೀತಿಯಾಗಿ ಲಟ್ಟಿಸ್ಕೋಬೇಕು. ನೆಕ್ಸ್ಟ್ ಅದನ್ನು ಒಂದು ತವಾದ ಮೇಲೆ ಹಾಕಿ ಅದನ್ನು 2 ಸೈಡು ಫ್ರೈ ಮಾಡ್ಕೊಳ್ತೇನೆ. ಇಲ್ಲಿ ಸ್ವಲ್ಪ ಎಣ್ಣೆಯನ್ನು ಸವರಿ ಫ್ರೈ ಮಾಡಿಕೊಂಡ್ರೆ ರುಚಿ ಕೂಡ ಚೆನ್ನಾಗಿರುತ್ತೆ. ಇಲ್ಲ ತುಪ್ಪವನ್ನು ಕೂಡ ಬೆಣ್ಣೆಯನ್ನು ಕೂಡ ನೀವು ಸೇರಿಸ್ಕೊಳ್ಬೋದು. ನಾನಿಲ್ಲಿ ಎಣ್ಣೆಯನ್ನು ಸೇರಿಸಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ನೀವು ಇದನ್ನು ಬೇಯಿಸ್ಕೊಳ್ಬೇಕು. ನೋಡಿ 2 ಸೈಡ್ ಈಗ ಕುಕ್ ಆಗಿದೆ. ಇದು ಎಷ್ಟು ಸೂಪರಾಗಿ ಬಂದಿದೆ ಅಲ್ವಾ ಆಲೂ ಪರೋಟ. ಈ ಪರೋಟವನ್ನು ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಒಂದು ಪರೋಟ. ಇದು ನೀವು ಚಟ್ನಿ ಜೊತೆ ಇಲ್ಲ ಏನಾದರೂ ಗ್ರೇವಿ ಜೊತೆಗೂ ತಿನ್ಬೋದು, ಇಲ್ಲ ಹಾಗೆ ರೋಲ್ ಮಾಡಿಬಿಟ್ಟು ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆಯನ್ನು ಸವರಿ ಕೂಡ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಹಾಗೆ ನೋಡಿ ಇನ್ನೊಂದನ್ನು ಕೂಡ ನಾನು ಅದೇ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಎಲ್ಲವನ್ನು ನಾನು ಇದೇ ರೀತಿಯಲ್ಲಿ ಪರೋಟವನ್ನು ಮಾಡ್ಕೊಳ್ತೇನೆ. ನೋಡ್ತಿರಲ್ವ ಇದೇ ರೀತಿ ಮೋದಕ ಶೇಪಲ್ಲಿ ಮಾಡಿಬಿಟ್ಟು ನೆಕ್ಸ್ಟ್ ಅದನ್ನು ಕೈಯಲ್ಲಿ ರೌಂಡ್ ಶೇಪಲ್ಲಿ ನಾನು ತಿರುಗಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಅದನ್ನು ನಾದ್ಕೊಂಡ್ಬಿಟ್ಟು ಎಲ್ಲವ ಪರೋಟವನ್ನು ನೋಡಿ ಇದೇ ರೀತಿ ರೆಡಿ ಮಾಡ್ಕೊಳ್ತೇನೆ. ನೋಡಿದಿರಲ್ವ ಆಲೂ ಪರೋಟ ಎಷ್ಟು ಸೂಪರಾಗಿ ಬಂದಿದೆಯಲ್ಲ. ನಾನಿಲ್ಲಿ ತುಪ್ಪದ ಜೊತೆ ಇದನ್ನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ನಮ್ಮ ವಿಡಿಯೋ ಇಷ್ಟವಾದರೆ
ಲೈಕ್ ಆ್ಯಂಡ್ ಕಾಮೆಂಟ್ ಮಾಡೋದನ್ನು ಕೂಡ